ಹಾಯ್, ನಾನು ಕೀರ್ತಿ. ನೀವಿದ್ದೀರಾ ಕೀರ್ತಿ ಕಾಮರ್ಸ್ ಕ್ಲಾಸಲ್ಲಿ. ಇವತ್ತು ನಾನು ಡೆತ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ಗೆ ಸಂಬಂಧಪಟ್ಟ 6 ಮಾರ್ಕ್ಸ್ ಕ್ವಶನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕ್ವಶನ್ ಓದೋಣ. ರಾಜೇಶ್, ರಾಕೇಶ್ ಆ್ಯಂಡ್ ರಮೇಶ್ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2:1. Their capital as on 1st April 2025 were 1,90,000 and 60,000 respectively. Rajesh died on 1st October 2025 and the partnership deed provided the following. Interest on Rajesh's capital at 10% per annum. Rajesh salary 2,000 per month. His share of accrued profit up to the date of death based on the previous year's profit. Firm's profit for 2023-24 24,000. His share of goodwill 12,000. Ascertain the amount payable to Rajesh executors by preparing Rajesh capital account. So ಇದು ಡೆತ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ಗೆ ಸಂಬಂಧಪಟ್ಟ 6 ಮಾರ್ಕಿನ ಕ್ವಶನ್. ಸರಿಯಾಗಿ ನೋಡ್ಕೊಳ್ಳಿ. ಯಾವತ್ತೇ ಆಗಲಿ ನಮಗೆ ಡೆತ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ನ ಕ್ವಶನ್ನ ಕೊಟ್ಟಿದ್ದಾರೆ ಅಂತಾದರೆ ಮೊದಲಿಗೆ ನಾವು ನೋಡ್ಕೊಳ್ಬೇಕಾದ್ದು ಆ ಪಾರ್ಟ್ನರ್ನ ಡೆತ್ ಯಾವ ಡೇಟಿಗೆ ಆಗಿದೆ ಅಂತ. ಇಲ್ಲಿ ರಾಜೇಶ್, ರಾಕೇಶ್ ಮತ್ತು ರಮೇಶ್ ಅಂತ 3 ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ರಾಜೇಶ್ ಡೆತ್ ಆಗಿದೆ. ರಾಜೇಶ್ ಡೆತ್ ಆಗಿದ್ದು 1st October 2025. ಅಂದರೆ ರಾಜೇಶ್ ಸತ್ತದ್ದು 1st October 2025. ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ? ದೇಯರ್ ಕ್ಯಾಪಿಟಲ್ ಆ್ಯಸ್ ಆನ್ 1st April 2025 ಅಂತ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಆ ವರ್ಷದ ಬಿಗಿನಿಂಗ್ ಸ್ಟಾರ್ಟ್ ಆದದ್ದು 1st April 2025ಗೆ. ಹಾಗಾದರೆ 1st April 2025ಗೆ ವರ್ಷದ ಬಿಗಿನಿಂಗ್ ಸ್ಟಾರ್ಟ್ ಆದದ್ದು ಅಂತಾದರೆ ಆ ವರ್ಷದ ಎಂಡ್ ಆಗೋದು ಯಾವಾಗ? 31st March 2026ಗೆ ಆ ವರ್ಷದ ಕೊನೆ ಆಗೋದು. ಸೊ 1st April 2025ಗೆ ಆ 3 ಪಾರ್ಟ್ನರ್ಸ್ನ ಕ್ಯಾಪಿಟಲ್ನ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಆ ವರ್ಷದ ಬಿಗಿನಿಂಗ್ 1st April 2025. ಹಾಗಾದರೆ ವರ್ಷದ ಕೊನೆ ಯಾವಾಗ? 31st March 2026. ಇಲ್ಲಿ ಪಾರ್ಟ್ನರ್ ಸತ್ತಿದ್ದು ಯಾವಾಗ? ರಾಜೇಶ್ ಸತ್ತಿದ್ದು 1st October 2025. ಸೊ ರಾಜೇಶ್ ಸತ್ತಿದ್ದು 1st October 2025. ಸೊ ಇದು ವರ್ಷದ ಬಿಗಿನಿಂಗ್ ಆಯಿತು, ಇದು ವರ್ಷದ ಕೊನೆ ಆಯಿತು. ರಾಜೇಶ್ ಸತ್ತಿದ್ದು ಯಾವಾಗ? ರಾಜೇಶ್ ಸತ್ತಿದ್ದು 1st October 2025. ಹಾಗಾದರೆ ವರ್ಷದ ಬಿಗಿನಿಂಗಿಂದ ಅವನು ಸತ್ತ ಮಂತ್ ತನಕ ಎಷ್ಟು ತಿಂಗಳು ಬರ್ತದೆ ನೋಡಿ. ಬಿಗಿನಿಂಗ್ ಡೇಟ್ ಯಾವಾಗ? 1st April. 1st Aprilಯಿಂದ 1st October ತನಕದ ಮಂತ್ ಎಷ್ಟು ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1st April ಅಂತ ಕೊಟ್ಟಿರೋದ್ರಿಂದ ನೀವು ಏಪ್ರಿಲ್ ತಿಂಗಳನ್ನು ಕೂಡ ಕನ್ಸಿಡರ್ ಮಾಡ್ತೀರಿ. ರಾಜೇಶ್ ಫರ್ಮಲ್ಲಿ ಕೆಲಸ ಮಾಡಿದ ಸಮಯ ಎಷ್ಟು? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಷ್ಟೇ. 6 ತಿಂಗಳು ಮಾತ್ರ. ಯಾಕಂದರೆ October 1ಗೆ ಅವನು ಸತ್ತಿದ್ದಾನೆ. ಹಾಗಾದರೆ ಅವನು ಬದುಕಿದ್ದು ಎಷ್ಟು ಸಮಯ? 6 ತಿಂಗಳು ಮಾತ್ರ. ಹಾಗಾದರೆ ನೀವು ಡೆತ್ ಆಫ್ ಅ ಪಾರ್ಟ್ನರ್ನ ಕ್ವಶನ್ನ ವರ್ಕೌಟ್ ಮಾಡುವಾಗ ನೀವು ಕನ್ಸಿಡರ್ ಮಾಡಬೇಕಾದ್ದು 6 ತಿಂಗಳು ಮಾತ್ರ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದು ಡೆತ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದರೆ ಆವಾಗ ನೀವು ಪ್ರಿಪೇರ್ ಮಾಡುವಂತಹ ಫಾರ್ಮ್ಯಾಟ್. ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಇದರಲ್ಲಿ ಎಲ್ಲ ಐಟಮ್ಸ್ಗಳು ಕೂಡ ಎಂಟ್ರಿ ಆಗುವಂಥದ್ದು ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ. ಹಾಗಂತೇಳಿ ಡೆಬಿಟ್ ಸೈಡಲ್ಲಿ ಯಾವುದು ಎಂಟ್ರಿ ಮಾಡಲಿಕ್ಕಿಲ್ವಾ? ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವು ಸಲ ಡ್ರಾಯಿಂಗ್ ಏನಾದರೂ ಕೊಟ್ಟಿದ್ದರೆ ಅದು ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗ್ತದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಿಗೆ ಎಂಟ್ರಿ ಆಗ್ತದೆ. ನಾರ್ಮಲಿ ಸೆಕೆಂಡ್ PUC ಸಿಲೆಬಸ್ಗೆ ತಕ್ಕ ಹಾಗೆ ಹೇಳೋದಾದರೆ ನಿಮಗೆ ನಾರ್ಮಲಿ ಡೆತ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ನ
ಕ್ವಶನ್ ಕೊಟ್ಟಾಗ ಅದರಲ್ಲಿ ಇರುವಂತಹ ಎಲ್ಲ ಐಟಮ್ಸ್ಗಳು ನಿಮಗೆ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಆಗ್ತದೆ ವಿನಃ ಖಾಲಿ ಡ್ರಾಯಿಂಗ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈ ಎರಡು ಐಟಮ್ಗಳು ಮಾತ್ರ ಡೆಬಿಟ್ ಸೈಡಿಗೆ ಎಂಟ್ರಿ ಆಗ್ತದೆ. ಉಳಿದ ಎಲ್ಲ ಐಟಮ್ಸ್ಗಳು ಕೂಡ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಆಗ್ತದೆ. ಈಗ ಪ್ರಾಬ್ಲಮ್ ನೋಡೋಣ. Rajesh, Rakesh and Ramesh are partners sharing profit and loss in the ratio of 3:2:1. Their capital as on 1st April 2025 were 1,90,000 60,000. ಅವರು ಎಲ್ಲ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಬಟ್ ನಮಗೆ ಎಲ್ಲ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಬೇಡ. ಯಾವ ಪಾರ್ಟ್ನರ್ ಡೆತ್ ಆಗಿದೆ ಆ ಪಾರ್ಟ್ನರ್ನ ಕ್ಯಾಪಿಟಲ್ ಮಾತ್ರ ಬೇಕು. ಯಾವ ಪಾರ್ಟ್ನರ್ ಡೆತ್ ಆಗಿದೆ? ರಾಜೇಶ್ ಡೈಡ್ ಆನ್ 1st October 2025. ಹಾಗಾದರೆ ಡೆತ್ ಆಗಿರೋದು ಯಾರು? ರಾಜೇಶ್. ರಾಜೇಶ್ನ ಕ್ಯಾಪಿಟಲ್ ಎಷ್ಟು? ರಾಜೇಶ್ನ ಕ್ಯಾಪಿಟಲ್ 1 lakh. ಸೊ ಅದನ್ನು ಮಾತ್ರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟೇ ಮಾಡ್ತಿರೋದ್ರಿಂದ ನಾವು ಕ್ಯಾಪಿಟಲ್ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು 1 lakh ಅಮೌಂಟನ್ನು ಇಲ್ಲಿ ತೋರಿಸಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ರಾಜೇಶ್ ಕ್ಯಾಪಿಟಲ್ ಎಟ್ 10% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ರಾಜೇಶ್ನ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡ್ತಿದ್ದದ್ದೆಷ್ಟು? 10%. ಹಾಗಾದರೆ ಇಲ್ಲಿ ಬೈ ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು, ರಾಜೇಶ್ನ ಕ್ಯಾಪಿಟಲ್ ಎಷ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ 1 lakh ಅಂತ. ಸೊ 1 lakh ಮೇಲೆ ಅವ್ರು ಹೇಳಿದ ಹಾಗೆ 10% ಇಂಟು ಡೆತ್ ಆಗಿದ್ದು 6 ತಿಂಗಳ ನಂತರ, ಸೊ 6/12 ಮಾಡಬೇಕು. ಇಲ್ಲಿ 6/12 ತಗೊಳ್ಬೇಕು. ಯಾಕಂದರೆ ಅವನು ಬದುಕಿರುವಷ್ಟು ಸಮಯಕ್ಕೆ ಮಾತ್ರ ನಾವು ಅವನ ಕ್ಯಾಪಿಟಲ್ನ ಮೇಲೆ ಬಡ್ಡಿ ಕೊಡ್ತೇವೆ. ಅವನು ಸತ್ತ ನಂತರ ಈ ಅಮೌಂಟನ್ನು ಅವನ ಎಕ್ಸಿಕ್ಯೂಟರ್ಗೆ ಕೊಡ್ತೇವೆ. ಹಾಗಾಗಿ ನಾವು ಅವನ ಕ್ಯಾಪಿಟಲ್ ಮೇಲೆ ಬಡ್ಡಿ ಕೊಡಲಿಕ್ಕಿಲ್ಲ. ಹಾಗಾಗಿ 1 lakh ಮೇಲೆ 10% ಇಂಟು ಅವನು ಬದುಕಿದ್ದು 6 ತಿಂಗಳು, ಸೊ 6/12 ಅಂತ ತಗೊಂಡು 5,000 ಅಮೌಂಟನ್ನು ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ರಾಜೇಶ್ ಸ್ಯಾಲ್ರಿ 2,000 ಪರ್ ಮಂತ್ 2,000. ಸೊ ಅವನು ಬದುಕಿದ್ದಷ್ಟು ಸಮಯ ಅವನಿಗೆ ನಾವು ಸಂಬಳ ಕೊಟ್ಟಿದ್ದೇವೆ. ಅವನು ಬದುಕಿದ್ದು ಎಷ್ಟು ಸಮಯ? 6 ತಿಂಗಳು. ಹಾಗಾಗಿ 2,000 ಇಂಟು 6 ಅಂತ ಮಾಡಿ, 6 ತಿಂಗಳಲ್ವ ಬದುಕಿದ್ದು, ಹಾಗಾಗಿ 2,000 ಇಂಟು 6 ಮಂತ್ಸ್ ಅಂತ ತೋರಿಸಿ 12,000ನ ಔಟರ್ ಕಾಲಮಲ್ಲಿ ತೋರಿಸಬೇಕು. ಬೈ ರಾಜೇಶ್ ಸ್ಯಾಲರಿ 2,000 ಇಂಟು 6 months, ಸೊ 12,000. Next, his share of accrued profit up to the date of death based on previous year's profit. ಫರ್ಮ್ಸ್ ಪ್ರಾಫಿಟ್ ಫಾರ್ 2023-24 24,000 ಅಂತ ಹೇಳಿದ್ದಾರೆ. ಯಾವಾಗ ನಿಮಗೆ ಪ್ರಾಬ್ಲಮಲ್ಲಿ ಹಿಸ್ ಶೇರ್ ಆಫ್ ಎಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಕೊಡ್ತಾರೋ ಆವಾಗ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮೆನ್ಷನ್ ಮಾಡುವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೇವೆ. ಹಾಗಾಗಿ ಹಿಸ್ ಶೇರ್ ಆಫ್ ಎಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಫರ್ಮ್ಸ್ ಪ್ರಾಫಿಟ್ 24,000 ಅಂತ ಹೇಳಿರೋದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಬರೆದು, ಅವರು ಹೇಳಿದ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟು? 24,000. ಸೊ 24,000 ಇಂಟು ಎಷ್ಟು ತಿಂಗಳು ಬದುಕಿದ್ದ ಅವನು? 6 ತಿಂಗಳು. ಸೊ 6/12 ಇಂಟು ಅವನ ಶೇರ್ ಆಫ್ ಪ್ರಾಫಿಟ್ ಎಷ್ಟು? 3:2:1 ಅಂದರೆ ಅವನ ಶೇರ್ ಆಫ್ ಪ್ರಾಫಿಟ್ 3/6. 3/6. ಸೊ 6,000 is the
ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಫಿಗರ್. ನೆಕ್ಸ್ಟ್ ಹಿಸ್ ಶೇರ್ ಆಫ್ ಗುಡ್ವಿಲ್ 12,000. ಸೊ ಈ ಪ್ರಾಬ್ಲಮಲ್ಲಿ ಹಿಸ್ ಶೇರ್ ಆಫ್ ಗುಡ್ವಿಲ್, ಅವನ ಶೇರ್ ಆಫ್ ಗುಡ್ವಿಲ್ ಎಷ್ಟು ಅದನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅವನ ಶೇರ್ ಆಫ್ ಗುಡ್ವಿಲ್ ಎಷ್ಟು ಕೊಟ್ಟಿದ್ದಾರೆ ಆ ಗುಡ್ವಿಲ್ಲನ್ನು ಉಳಿದ ಇಬ್ಬರು ಪಾರ್ಟ್ನರ್ಗೆ ಹಂಚಿ ಹಾಕಬೇಕು. ಸೊ ಡೆತ್ ಆಗಿರುವ ಪಾರ್ಟ್ನರ್ನ ಗುಡ್ವಿಲ್ 12,000. ಸೊ ರಾಜೇಶ್ದ ಗುಡ್ವಿಲ್ಲನ್ನು ಉಳಿದ ಇಬ್ಬರು ಪಾರ್ಟ್ನರ್ ಅಂದರೆ ರಾಕೇಶ್ ಮತ್ತು ರಮೇಶ್ಗೆ ಹಂಚಿ ಹಾಕಬೇಕು. ಸೊ ಆವಾಗ ಬೈ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬೈ ರಮೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಆ 12,000 ಇಬ್ಬರಿಗೂ ಹಂಚಿ ಹಾಕಬೇಕು. ಹೇಗೆ ಹಂಚಿ ಹಾಕೋದಂದರೆ 3:2:1 ಇದೆ. ಅದರಲ್ಲಿ ರಾಜೇಶ್ನ ಶೇರ್ ಎಷ್ಟು 3. ರಾಜೇಶ್ ಡೈಡ್ ಅಲ್ವಾ, ಹಾಗಾದರೆ ಉಳಿದವರಿಬ್ಬರು ಯಾರು ರಾಕೇಶ್ ಮತ್ತು ರಮೇಶ್. ಅವರ ಶೇರ್ ಎಷ್ಟಿದೆ 3:2:1 ರಾಜೇಶ್ನ ಶೇರ್ 3. ಸೊ ರಾಜೇಶ್ ಡೈಡ್ ಅಂತ ಆದರೆ ಉಳಿದ ಶೇರ್ ಎಷ್ಟು 2:1. ಸೊ ಹಾಗಾದರೆ ಆ 2:1 ಅನ್ನುವಂಥದ್ದು ರಾಕೇಶ್ ಮತ್ತು ರಮೇಶ್ನ ಶೇರ್. ಸೊ ರಾಜೇಶ್ನ ಶೇರ್ ಆಫ್ ಗುಡ್ವಿಲ್ಲನ್ನು ಉಳಿದ ಇಬ್ಬರಿಗೂ ಹಂಚಿ ಹಾಕಬೇಕು. ಹಾಗಾದರೆ ನೀವು ಯಾವ ರೇಷಿಯೋ ತಗೊಳ್ಬೇಕು 2:1 ಅಂದರೆ 2/3 1/3. ಸೊ ಆವಾಗ ನಿಮಗೆ ಎಷ್ಟು ಬರ್ತದೆ 8,000 4,000. ಸೊ ಈ ರೀತಿಯಾಗಿ ಡಿಸೀಸ್ಡ್ ಪಾರ್ಟ್ನರ್ ಗುಡ್ವಿಲ್ಲನ್ನು ಇಬ್ಬರಿಗೂ ಹಂಚಿ ಹಾಕಬೇಕು. ನೆಕ್ಸ್ಟ್ ಎಸರ್ಟೈನ್ ದ ಅಮೌಂಟ್ ಪೇಯಬಲ್ ಟು ರಾಜೇಶ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ಎಲ್ಲ ಐಟಮ್ಸನ್ನು ಎಂಟ್ರಿ ಮಾಡಿದ್ದೇವೆ. ಈಗ ಫೈನಲ್ ಆನ್ಸರ್ ಏನು ಬರ್ತದೆ ನೋಡೋಣ. ಸೊ ಇಲ್ಲಿ ಎಲ್ಲ ಐಟಮ್ಸ್ಗಳ ಎಂಟ್ರಿ ಆಗಿದೆ. ಈಗ ಇದನ್ನು ಟೋಟಲ್ ಮಾಡಿ ನಮಗೆ ಒಟ್ಟಾಗಿ 1,35,000 ಬಂದಿದೆ. ಸೊ ಹಾಗಾದರೆ ಆ 1,35,000ನ ಎರಡು ಸೈಡ್ ಕೂಡ ಬರೀತೀರಿ. ಸೊ ಎಲ್ಲ ಐಟಮ್ಸಿಗೆ ಎಂಟ್ರಿ ಆಗಿದೆ. ಇದರ ಟೋಟಲ್ 1,35,000 ಬಂದಿದೆ. ಸೊ ಅದನ್ನು ನಾನು ಎರಡು ಸೈಡಲ್ಲಿ ಕೂಡ ಬರೆದಿದ್ದೇನೆ. ಈಗ ಡೆಬಿಟ್ ಸೈಡಲ್ಲಿ ಯಾವುದೇ ಐಟಮ್ಸ್ ಇಲ್ಲದಿರೋದ್ರಿಂದ ಈ ಟೋಟಲ್ 1,35,000 ಏನು ಸಿಕ್ಕಿದೆ ಅದನ್ನೇ ನಾವಿಲ್ಲಿ ಡೆತ್ ಆಗಿರುವ ಪಾರ್ಟ್ನರ್ನ ಅಮೌಂಟ್ ಎಲ್ಲವೂ ಯಾರಿಗೆ ಹೋಗ್ತದೆ ಅವನ ಎಕ್ಸಿಕ್ಯೂಟರ್ಗೆ ಹೋಗ್ತದೆ. ಹಾಗಾಗಿ ಈ ಬ್ಯಾಲೆನ್ಸಿಂಗ್ ಫಿಗರ್ 1,35,000 ಏನು ಸಿಕ್ಕಿದೆ ನಿಮಗೆ, ಈ 1,35,000ನ ಟು ರಮೇಶ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರೆದು 1,35,000 ತೋರಿಸಬೇಕು. ಇಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.